ಹೌದಿವ ಹುಷಾರಾಗ್ತೀನಿ ನೋಡಿ ರಂಡಿಹಾರ ಯಾಕ ಏನ್ ತಂಗಿ ಬೇರ್ ತಿಕ್ಕಿ ಹಲ್ಲಾಗ ಹಾಕಾನ ಹಾಲು ಎಷ್ಟು ತಣ್ಣಗಾದ ನೋಡ ಹೌದಿವ ಬಾಳ ತಣ್ಣಗಾದ ನೋಡ ಕರಿ ಹಾಕಿ ಬೋಗಾದೇವಿ ಕರ್ಲ್ಯಾ ಹೌದು ಬೋಗಾದೇವಿ ಯಾಕಮ್ಮ ಯಾಕ ಕರೆದ್ರೆ ಏನ್ ಮಾಡಕತ್ತೀವ ಮನ್ಯಾಗ ಖುಷಿ ಅನ್ಸುತ್ತ ಮನ್ಯಾಗ ಕೂತಿ ನೋಡಮ್ಮ ಬಾಳ ಚಂದ ಹಾಡ್ದಂಗ ಆಗೈತೆ ಬೈಕಿ ಏಕ ತಂಗಿ ಕುಡ್ಲೆ ಕುಡಿಯೋ ಏನು ಭೋಗದೇವಿ ಅಲ್ಲ ಮಾ ಬೋಗಾದೇವಿ ಹಾಲು ತಂದಿದ್ದೇವೆ ಹಾಲು ಕುಡಿಯುವ ಯಾಕವ ಚಾ ತರದೇವತ್ತು ಹಾಲು ತಂದ್ರಿ ಅಯ್ಯ ಏನ್ ಕಿಲಪ್ಪ ಯವ್ವ ನಿಂದ ನಮ್ಮ ಮನೆಗೆ ರಾಜರು ಬಂದಿದ್ದಾರ ರಾಜರ ಸಲುವಾಗಿ ಅಂತೇಳಿ ಹಾಲು ಸೋಸಿದ್ದೇವಿ ಹಸಿ ಮೇಯ ಬಿಸಿ ಮಾಡ್ತೀವಿ ಒಯ್ದು ಕೂಸಿನ ತಾಯಿ ಕೊಟ್ಟು ಬಾತಿಳ್ಯಾರ ತಂದಿದ್ದೇವಿ ಕುಡಿತಿದ್ರ ಕುಡ್ಲಿಕ್ಕೆ ನಮ್ಮ ಅಕ್ಕ ತಂಗಿಯಾರ ನಾವು ಕುಡಿದ್ರ ಹೋತೀವ ನಮ್ಮ ರಾಜರು ಕೊಟ್ಟು ಹಚ್ಚುಟ್ರಿ ಅಂದ್ರ ನಾ ಕುಡಿತೀನಿ ನೀವು ತಂದಿರಿ ಅಂದ್ರ ನಾ ಕುಡಿಯಂಗಿಲ್ಲ ನೋಡ ನಾವೇನ್ ತರ್ಲಕ್ಕೇನು ಎಮ್ಮೆ ಜರ್ಸಿ ಆಕಳ ನಾವು ಸನ್ಯಾಳ ಊರಾಗ ಬರೆಯಲ್ಲ ದಾಳಿಂಬ್ರ ಇವ ಜರ್ಸಿ ಆಕಳ ಕಮ್ಮ ನಮ್ಮ ಕುಡಿ ಶಟಿ ಯಾಕಮ್ಮ ಹಾಲು ಹಸರು ಕಾಣಿಸಲ್ತಾವ ಯಾಕವ್ವ ಹಾಲು ಹಸರು ಕಾಣಿಸತ್ತವ ಹೌದು ನೋಡಮ್ಮ ಅಲ್ಲ ಯವ್ವ ಸನ್ಯಾಳ ಊರಾಗ 3 ತಿಂಗಳಾಯ್ತು ಕ್ಯಾನಲ್ ಬಿಟ್ಟಾರ ಕ್ಯಾನಲ್ಕಾಗಿ ಹುಲ್ಲ ಬಾಂದ ದೊಡ್ಡ ಹರಣಿ ಎಲ್ಲ ಚಿಗತಾವ ದನ ಕರ ಎಲ್ಲ ಹಸಿರು ತಿಂದಾವ ಹಸಿರು ಹಿಂಡ್ಯಾವ ಕುಡಿ ಶಟಿ ಹಾಗದ್ರ ಕುಡಿತ ನೋಡಮ್ಮ ಕುಡಿಯವ್ವ ಶಟಿ ಹಾಲ್ನ ಯಾಕ ಸೌಸೆ ಹೊಂಟ ನೋಡ ಸಂಶಯ ಮಾಡ್ಕೋಬೇಡ ಸಂಶಯ ಮಾಡ್ಕೊಂಡೆ ನಾ ಮತ್ತೆ ಹೆಂಗ ನೋಡು ಮಾಮನ ಮ್ಯಾಲ ಕುಡಿಯವ್ವ ನೀ ಏ ರಂಡಿ ಅಯ್ಯೋ ಇಲ್ಲಿವ ಸಕ್ರೆ ಹಾಕಿದೇವ್ ಸಕ್ರಿ ಏನು ಮಾಡಮ್ಮ ರೇಣುಪ್ಪ ಏನು ರೇಣುಕ ರಾಜ ನಿನ್ನ ರಾಜ ದರ್ಬಾರ ಬಿಟ್ಟು ನಿನ್ನ ಅರಮಂದಿರಕ್ಕೆ ಹೋಗಿ ನೋಡುವಂತ ನಾವು ರೇಣುಕ ರಾಜ ಏನು ಆಕಾಶವಾಣಿಯಂತೆವಾಯಿತಲ್ಲ ಈ ನನ್ನ ರಾಜ್ಯ ದರ್ಬಾರವನ್ನು ಬಿಟ್ಟು ಬೇಗನೆ ಅರಮನೆಗಾದರೂ ಹೋಗಿ ನೋಡುವೆ ಭಗವಂತ ಅರಮನೆಗಾದರೂ ಹೋಗಿ ನೋಡುವೆ ನನ್ನಪ್ಪ ಅರಮನೆಗಾದರೂ ಬಂದಂತೆವಾಯ್ತಲ್ಲ ಭೋಗಾದೇವಿ ಶಿವ ಭೋಗಾದೇವಿ ಮನೆಯಲ್ಲಿ ಕಾಣುತ್ತೇ ಇಲ್ಲ ಒಳಗಾದರೂ ಹೋಗಿ ನೋಡುವೆ ತಂದೆ ಒಳಗಾದರೂ ಹೋಗಿ ನೋಡುವೆ ನನ್ನಪ್ಪ ಭೋಗಾದೇವಿ ಅಯ್ಯೋ ಶಿವ ಶಂಕರ ಪರಮೇಶ್ವರ ಯಾರ ಕಟಕರು ಬಂದು ಭೋಗದೇವಿಗೆ ಹೆಸರು ಹಾಕಿದರ ತಂದೆ
ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದೋ ಹರಿ. ಭಗವಂತ ನನ್ನಪ್ಪ ಈ ದೈವೆಲ್ಲ ನಗುವಂಗೆ ಮಾಡಿದೆ ತಂದೆ, ನಗುವಂಗೆ ಮಾಡಿದೆ ನನ್ನಪ್ಪ. ಈ ನನ್ನ ದೇಹಕ್ಕೆ ಅಳುವಂಗೆ ಮಾಡಿದೆ ತಂದೆ. ಭಗವಂತ ಎಂತ ಹೇಳಿದ್ದೆ ನನ್ನಪ್ಪ, ಎಂತ ಹೇಳಿದ್ದೆ ಭಗವಂತ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡೋರಾರೋ ಮಾನವ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡವರಾರು ಮಾನವ. ಓ ವಿಧಿಯಾಟ ಕಂಡವರಾರು ಮಾನವ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡವರಾರು ಮಾನವ. ಓ ವಿಧಿಯಾಟ ಕಂಡವರಾರು ಮಾನವ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಶಿವ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡೋರಾರು ಮಾನವ. ಓ ವಿಧಿಯಾಟ ಕಂಡವರಾರು ಮಾನವ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡವರ್ಯಾರು ಮಾನವ. ಓ ವಿಧಿಯಾಟ ಕಂಡವರ್ಯಾರು ಮಾನವ. ನಾನೊಂದು ಬಗೀರೆ ವಿಧಿ ಒಂದು ನೀಡಿದೆ. ನಾನೊಂದು ಬಾಗಿಗೆ ವಿಧಿ ಒಂದು ನೀಡಿದೆ. ನಾನೊಂದು ಬಗಿದೆ ವಿಧಿ ಒಂದು ನೀಡಿದೆ. ನಾನೊಂದು ಬಾಗಿಗೆ ವಿಧಿ ಒಂದು ನೀಡಿದೆ. ಕಾಣದ ಜೀವ ಸಣ್ಣಾಗಿ ಹೋಯಿತೆ. ಸುಖ ಕಾಣದ ಜೀವ ಸಣ್ಣಾಗಿ ಹೋಗಿದೆ. ಕಾಣದ ಜೀವ ಸಣ್ಣಾಗಿ ಹೋಯಿತೆ. ಸುಖ ಕಾಣದ ಜೀವ ಸಣ್ಣಾಗಿ ಹೋಗಿದೆ. ವಿಧಿಯೇ ವಿಧಿಯಾಟ ಕಂಡವರಾರು ಮಾನವ. ಓ ವಿಧಿಯಾಟ ಕಂಡವರಾರು ಮಾನವ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡವರ್ಯಾರು ಮಾನವ. ಓ ವಿಧಿಯಾಟ ಕಂಡವರ್ಯಾರು ಮಾನವ. ಮನ ಮೆಚ್ಚಿದ ಮಡದಿ ಮಣಿಧೋದ ಮೇಲೆ. ಮನ ಮೆಚ್ಚಿದ ಮಡದಿ ಮಡಿ ಹೋದ ಮೇಲೆ. ಮನ ಮೆಚ್ಚಿದ ಮಡದಿ
ನಗುತ್ತೈತಿ ದೈವ ಅಲ್ಲಿ. ಅಳತೈತಿ ದೀವಾಲಿ, ನಗುತ್ತೈತಿ ದೈವಾಲಿ, ಅಳತೈತಿ ದೀವಾಲಿ. ಪ್ರೀತಿಯಾಟ ಕಂಡವರ್ಯಾರು ಮಾನವ, ಓ, ಪ್ರೀತಿಯಾಟ ಕಂಡವರ್ಯಾರು ಮಾನವ. ಭಗವಂತ ನನ್ನಪ್ಪ ಅಮ್ಮ ರೇಣುಕ ಶಿವ ಶಿವ ಎಂತ ಯಾಳ ತಂದೆ ಭಗವಂತ, ಎಂತ ಯಾಳ ತಂದೆ ನಲ್ಲಪ್ಪ ರೇಣುಕ. ಅಮ್ಮ ಮಗಳ ರೇಣುಕ, ಅಪ್ಪ ಎಂದು ಕೂಗಿದರೆ, ಅಪ್ಪ ಎಂದು ಕೂಗಿದರೆ ಎತ್ತಿಕೊಂಡು ಮೂತಾಡುವೆನಮ್ಮ ರೇಣುಕ. ಅಪ್ಪ ಎನ್ನುವುದನ್ನು ಬಿಟ್ಟು, ಅಪ್ಪ ಎನ್ನುವುದನ್ನು ಬಿಟ್ಟು ಅಮ್ಮ ಎಂದು ಕೂಗಿದರೆ ಎಲ್ಲಿಗೆ ಹೋಗಲಮ್ಮ ರೇಣುಕ. ಭಗವಂತ ಏನು ಮಾಡಲಿ, ಎಲ್ಲಿಗೆ ಹೋಗಲಿ ನನ್ನಪ್ಪ. ಮಗಳೇ, ಇಲ್ಲ ಅಳುತ್ತ ಕುಳಿತರೆ ಯಾರು ಕೇಳುವರಮ್ಮ? ತಂದೆ ಮಗಳ ಗೋಳು ಯಾರು ಕೇಳುವರು ರೇಣುಕ? ನನ್ನ ಮನೆಯಲ್ಲಿ ಕಸ ಮುಸರಿ ಕೆಲಸ ಮಾಡುವಂತ ಮಗಳು ಮಾದೇವಿ ಇರುವಳು. ಅವಳನ್ನಾದರೂ ಕರೆಸಿ, ಅಮ್ಮ ನಿನ್ನನ್ನು ಆ ಮಾದೇವಿ ಕೈಯಲ್ಲಾದರೂ ಕೊಟ್ಟು ನನ್ನ ರಾಜ ದರ್ಬಾರಕ್ಕೆ ಹೋಗಿ ಬರುತ್ತೇನಮ್ಮ. ಅಮ್ಮ ಮಗಳೇ ಮಹಾದೇವಿ, ಯಾಕೆ ತಂದೆಯವರೇ ಏನು ಮಾಡುತ್ತಿರುವಮ್ಮ? ಮನೆಯಲ್ಲಿ ಕಸ ಮಸರಿ ಬೆಳಗ್ತೀರಿ ರಾಜರೇ. ಅಮ್ಮ ತಂದೆ ಆ ಕಸ ಮುಸರಿ ಕೆಲಸವನ್ನು ಬಿಟ್ಟು ಬೇಗನೆ ಹೊರಗೆ ಬಾರಮ್ಮ ಮಗಳೇ, ಹೊರಗೆ ಬಾರಮ್ಮ. ಆಗಲಿ ನನ್ನಪ್ಪ. ಅಯ್ಯೋ ಶಿವ ಶಿವ, ಈ ನಮ್ಮ ರಾಜರು ತಮ್ಮ ರಾಜ ದರ್ಬಾರ ಅರಮನೆ ಬಿಟ್ಟು ಈ ಅರಮಂದಿರಕ್ಕೆ ಬರಬೇಕಾಗಿದ್ರೆ ನಕ್ಕ ನಲಿಯುತ್ತ ಬರ್ತಿದ್ರು. ಈಗ ಮಾರಿ ಸಣ್ಣ ಮಾಡಿಕೊಂಡು ಮನೆಗೆ ಬಂದಿದ್ದಾರೆ. ಅವ್ರು ಏನಾಗಿದೆ ನನಗಂತೂ ಗೊತ್ತಿಲ್ಲ. 3-4 ಹೆಜ್ಜೆ ಮುಂದಕ್ಕೆ ಹೋಗಿ ನಾನು ಮಾತನಾಡಬೇಕು. ನಮ್ಮ ರಾಜರೇ ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಕಲ್ಯಾಣವಾಗಲಮ್ಮ ಮಗಳೇ ಮಹಾದೇವಿ, ಮೇಲೆ ಕೇಳಮ್ಮ. ನಾನು ಏಕೆ ಕರೆದಿನಪ್ಪ? ಅಮ್ಮ ತಂದೆ ಮಗಳೇ, ಅಪ್ಪ, ಈಗ ಈ ಕೂಸವನ್ನು ಉಡಿಯಲ್ಲಿ ಎತ್ತಿಕೊರಮ್ಮ. ಯಾಕೆ ನನ್ನಪ್ಪ? ತಾವು ಶ್ರೀಮಂತರು, ನಾನು ಬಡವಳು. ಮೇಲಾಗಿ ದಿಕ್ಕಿದ್ದು ಪರದೇಶ. ನಾನು ದಾರಿಯಲ್ಲಿ ಹೋಗುವಾಗ ಕರೆದ ತಂದು ನಿಮ್ಮ ಮನೆಯಲ್ಲಿ ಕಸ ಮುಸುರಿ ಕೆಲಸಕ್ಕೆ ಹೆಚ್ಚಿದ್ರಿ. ಹೌದಮ್ಮ, ಹೌದು. ಎಂತ ಶ್ರೀಮಂತರ ಕೂಸ ನನ್ನಂತ ಬಡತಿ ಕಾಯಿ ಕೊಡ್ಬೇಕಾದರೆ ಮನೆಯಲ್ಲಿ ತಾಯಿಯವರು ಇಲ್ಲಿ ಅಯ್ಯೋ ಶಿವ ಶಿವ. ಏನಾಯ್ತು ಹೇಳಿ ಅಪ್ಪ. ಅಮ್ಮ ತಂದೆ ಮಗಳ ಹಿಂದವಾದ ಕಿಚ್ಚವನ್ನು ಮತ್ತೆ ಎಬ್ಬಿಸಬೇಡಮ್ಮ. ಮುಚ್ಚಿಟ ಮಾತು ಬಿಚ್ಚಿ ಹೆಸರಾದ್ರೆ ಏನಾಗ್ಯದ? ಆಗಲ್ಲಮ್ಮ ಹೇಳಿ ಅಪ್ಪ. ಮಗಳೇ. ತಂದೆ ಅಮ್ಮ ಅಪ್ಪ, ನಿನ್ನ ತಾಯಿ ನನ್ನ ತಾಯಿಗೆ
ಏನಾಯ್ತು ಅಪ್ಪ? ಹೇಳಿ ತಂದೆ. ನಿನ್ನ ತಾಯಿ ಭೋಗದೇವಿಯನ್ನು ಏನಾಯ್ತು ಅಪ್ಪ? ಯಾರೋ ಕಟಕರು ಬಂದು ಇದು ಎಂತ ಶಬ್ದ? ಏನಾಯ್ತು ಅಪ್ಪ? ಯಾರೋ ಕಟಕರು ಬಂದು ಇಸವು ಹಾಕಿದರಮ್ಮ. ಅಯ್ಯೋ, ಶಾಂತರಾಗಿ ನನ್ನಪ್ಪ, ಶಾಂತರಾಗಿರಿ. ಹುಟ್ಟಿದ ಹುಳ ಒಮ್ಮ ಸಾಯುದು, ಕಟ್ಟಿದ ಮನಿಯಮ್ಮ ಬೀಳುದು, ಹೌದಮ್ಮ, ಒಟ್ಟಿದ ಬಣಬಿ ಒಮ್ಮ ನಾಸಾಗಿ ಹೋಗುದು. ಹೌದಮ್ಮ ಮಗಳೇ, ಹೌದು. ತಾವು ಹೀಗೆ ಅಳುತ್ತಾ ಕರೆಯುತ್ತಾ ಕೂತಾರೆ. ಆ ಸತ್ತ ಹೋದ ಮಾದೇವಿ ಮತ್ತೆ ಎಂದಿಗೆ ಬರುವುದಿಲ್ಲ. ಹೌದಮ್ಮ. ಶಾಂತರಾಗಿ ನನ್ನಪ್ಪ, ಶಾಂತರಾಗಿರಿ. ಈಗ ನಾನೇನು ಮಾಡಲಿ ತಂದೆ? ಅಮ್ಮ, ಅಪ್ಪ, ಮಗಳೇ, ತಂದೆ, ತಾಯಿಲ್ಲದ ಮಗಳಿಗೆ ತಪ್ಪಲಿ. ತಾಯಿಲ್ಲದ ತಪ್ಪಲಿ ಮಗಳಿಗೆ ತಾಯಿ ಸರಿಪಿವಾಗಿ ನೋಡಿಕೊಳ್ಳು ಬಾರಲಿಲ್ಲ. ಅಯ್ಯೋ ಶಿವ ಶಿವ, ಅಂತ ದೊಡ್ಡ ಬಂಡಿಯನ್ನು ನನ್ನ ತಲೆ ಮೇಲೆ ಹಾಕಿ ಬಾರ್ ಹಾಕಿದಿ ನನ್ನಪ್ಪ, ಬಾರ್ ಹಾಕಿದಿ. ಇರಲಿ, ಈಗ ಮತ್ತೇನು ಮಾಡಲಿ ತಂದೆ? ಅಮ್ಮ, ಅಪ್ಪ, ಈ ನನ್ನ ತಾಯಿ ರೇಣುಕಾ ದೇವಿಯನ್ನು ತಾಯಿ ಸರಿಪಿಯಾಗಿ ನೋಡಿಕೊಳ್ಳು ಧರ್ಮ ನಿನ್ನದಮ್ಮ. ಆಗಲಿಪ್ಪ. ಮಗಳೇ, ತಂದೆ, ಈ ಕದ್ದನನ್ನ ಆಡಿಸುತ್ತಾ ಅರಮನೆಯಲ್ಲಿ ಕುಳಿತುಕೋಬೇಕಮ್ಮ. ಆಗಲಿ ನನ್ನಪ್ಪ. ಉಳಿದು 4 ಮಂದಿ ಪಟ್ಟದ ಸ್ತ್ರೀಯರಿಗೆ ಈ ಕೂಸಿನ ಮುಖವ ತೋರಿಸಬಾರದಮ್ಮ, ತೋರಿಸಬಾರದು. ಇಲ್ಲಪ್ಪ, ಇಲ್ಲ, ಇಲ್ಲ ತಂದೆ, ಇಲ್ಲ ತಂದೆ. ಅಮ್ಮ, ತಾವು ಹೇಳಿದಂತೆ ನನ್ನ ಕಸ ಮುಸುರಿ ಕೆಲಸ ಮುಗಿಸಿಕೊಂಡು ಹಾಲು ಹಾಕಿ ಜೋಪಾನ ಮಾಡ್ಕೊತಾ ಮನೆಯಲ್ಲಿ ಕುಳಿತುಕೊಳ್ಳುತ್ತೇನೆ. ಇದು ಅಷ್ಟೇ ಅಲ್ಲ, ನನ್ನ ಹೆತ್ತ ತಂದೆ ತಾಯಿ ಸಾಕ್ಷಿಯಾಗಿ, ಆ ಸೂರ್ಯಚಂದ್ರ ಸಾಕ್ಷಿಯಾಗಿ, ಆ ದೇವರ ದೇವತೆ ಸಾಕ್ಷಿಯಾಗಿ, ತಮ್ಮ ಮಾತ ನಾನು ಮೀರಿ ನಡೆದರೆ ನೆರೆ ತಂದೆ ನನ್ನಪ್ಪ, ಆ ಕೂಸರ ಕೊಟ್ಟ ಬಿಡಿ ನನ್ನ ಉಡಿಯಲ್ಲಿ. ತೆಗೆದುಕೊಳ್ಳಮ್ಮ. ಏನು ತಂದೆ? ಅಮ್ಮ, ತಾವು ರಾಜಧಾಮಕ್ಕೆ ಹೋಗಿ ಬಂದಿಲ್ಲ. ಈ ಕಂದ ತೆಗೆದುಕೊಂಡು ನಾನು ಮಂದಿರಕ್ಕೆ ಹೋಗುತ್ತೇನೆ. ಆಗಲಮ್ಮ, ನನಗೆ ಹೋಗಿ ಬರಕ್ಕೆ ತಮ್ಮ ಆಶೀರ್ವಾದ ಕುರಿಯಪ್ಪ. ನಿನಗೆ ಕಲ್ಯಾಣವಾಗಲಮ್ಮ ಮಗಳೇ. ಹೋಗಿ ಬಾ.